ಅಮಾವಾಸ್ಯೆ ದಿನವೇ ಮಗಳ ಬಲಿಗೆ ಸ್ಕೆಚ್ ಹಾಕಿದ್ರು. ಹರಿಹರೇಶ್ವರ ದೇವಸ್ಥಾನದಲ್ಲಿ ರಕ್ತ ದೋಕುಳಿ. ಮೂಢನಂಬಿಕೆಗಳನ್ನ ನಂಬಿದ್ದಂತ ಕುಟುಂಬ ಮನೆಯಲ್ಲಿ ಸಾವು ನೋವು ಹೆಚ್ಚಾಗಿದ್ದಕ್ಕೆ ಪೂಜೆಯನ್ನ ಮಾಡೋದಕ್ಕೆ ಮುಂದಾಗಿದ್ರಂತೆ. ಅಮಾವಾಸ್ಯೆ ದಿನ ಮಗಳನ್ನ ಬಲಿ ಕೊಡೋದಕ್ಕೆ ಪ್ಲಾನ್. ಹರಿಹರೇಶ್ವರ ದೇವಸ್ಥಾನದಲ್ಲಿ ರಕ್ತ ದೋಕುಳಿ. ಮೂಢನಂಬಿಕೆಗಳನ್ನ ನಂಬಿದ್ದಂತ ಕುಟುಂಬ ಇದು. ಮನೆಯಲ್ಲಿ ಸಾವು ನೋವು ಹೆಚ್ಚಾಗಿದ್ದಕ್ಕೆ ಪೂಜೆಯನ್ನ ಮಾಡ್ತಾರೆ. ಪೂಜೆ ಮಾಡಿ ಮಗಳ ಬಲಿಗೆ ಹೆತ್ತ ತಾಯಿನೇ ಮುಂದಾಗಿರೋದು. ನಮಸ್ಕರಿಸುವಾಗ ಮಗಳ ಕುತ್ತಿಗೆಗೆ ಮಚ್ಚೇಟು. ಓ ಮೈ ಗಾಡ್. 5-6 ಬಾರಿ ಕುತ್ತಿಗೆ ಕಡಿದ ತಾಯಿ ಸರೋಜಮ್ಮ. ರಮ್ಯಾ ಸ್ಥಿತಿ ಗಂಭೀರವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಲಾಗಿದೆ. ಎಸ್ಕೇಪ್ ಆಗಿರೋ ಸರೋಜಮ್ಮಗೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಎಂತೆಂಥವ್ರು ಇರ್ತಾರ್ರಿ. ಹೆತ್ತ ತಾಯಿ ತನ್ನ ಮಗಳ ಕತ್ತನ್ನ ಕಡಿಯೋದು ಅಂತ ಅಂದ್ರೆ ಏನು? ಮನೆಯಲ್ಲಿ ಸಾವು ನೋವು ಹೆಚ್ಚಾಗಿತ್ತಂತೆ ಇವ್ರ ಮನೆಯಲ್ಲಿ. ಹಂಗಾಗಿ ಒಂದು ನರಬಲಿ ಕೊಡಬೇಕು ಅಂತ ಹೇಳಿ ಹೆತ್ತ ಮಗಳನ್ನೇ ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಕತ್ತಿಗೆ ಮಚ್ಚಿನಿಂದ ಹೊಡೆದಾಕ್ಬಿಟ್ಟಿದ್ದಾರೆ. ಪೂಜೆ ಮಾಡಿ ಮಗಳ ಬಲಿಗೆ ಹೆತ್ತ ತಾಯಿ ಮುಂದಾಗಿರೋದಿದು. ಪಾಪ ಮಗಳು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ಲಂತೆ ಬಗ್ಗಿ. ಆ ಸಂದರ್ಭದಲ್ಲಿ ಕುತ್ತಿಗೆಗೆ ಮಚ್ಚಿನಿಂದ ಹೊಡೆದಾಕ್ಬಿಟ್ಟಿದ್ದಾರೆ. 5-6 ಬಾರಿ ಕುತ್ತಿಗೆಗೆ ಮಚ್ಚಿನಿಂದ ಏಟು ಕೊಟ್ಟಿದ್ದಾರೆ. ತಾಯಿ ಸರೋಜಮ್ಮ. ತಾಯಿ ಅನ್ನೋದಕ್ಕೂ ಕೂಡ ಅಸಹ್ಯ ಅನಿಸ್ಬಿಡುತ್ತೆ ಇಂಥವ್ರಿಗೆಲ್ಲ. ಈಗ ಮಗಳು ರಮ್ಯಾ ಸ್ಥಿತಿ ಗಂಭೀರ ಆಗಿರೋದು. ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಲಾಗ್ತಾ ಇದೆ. ಎಸ್ಕೇಪ್ ಆಗಿರುವಂತಹ ಸರೋಜಮ್ಮಗೆ ಪೊಲೀಸ್ನವರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, 1 ಸಾರಿ ಅಲ್ಲ 2 ಸಾರಿ ಅಲ್ಲ, 5-6 ಬಾರಿ. ಅದು ಕೂಡ ಮಚ್ಚು ಹೆಂಗಿದೆ ಅಂತ ಹೇಳಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಿಮಗೆ. ಅಂತ ಮಚ್ಚಿನಿಂದ ಒಂದೇ ಏಟು ಇಡೀ ರುಂಡ ಮುಂಡ ಬೇರೆ ಆಗೋಗ್ಬಿಡುತ್ತೆ. ಸೊ ಅಂತ ಮಚ್ಚಿನಿಂದ 5-6 ಬಾರಿ ಆಕೆ ಮಗಳ ಕತ್ತಿಗೆ ಹೊಡೆದಿದ್ದಾಳೆ ಅಂತ ಅಂದ್ರೆ ಮೇ ಬಿ ಬದುಕೋ ಚಾನ್ಸಸ್ ಕೂಡ ತೀರಾ ಕಡಿಮೆ ಇರುತ್ತೆ ಪಾಪ. ಈ ಕಡೆ ತಿರುಗಕ್ಕ